ಮಕ್ಕಳ್ರ ಅಣ್ಣವ್ರಿಗೆ, ಸಾಹಸ ಸಿಂಹನ್ಗೆ, ರಬೆಲ್ ಸ್ಟಾರ್ಗೆ, ಕರಾಟೆ ಕಿಂಗ್ಗೆ ಸ್ಟೆಂಟ್ ಹೇಳ್ಕೊಟ್ಟಿದ್ದೆ ನಾನು. ಈ ಪ್ರಶಸ್ತಿಗಳೆಲ್ಲ ಹೇಗೆ ಬಂದದ್ದು ಗೊತ್ತಾ ನಿಮ್ಗೆ? ಮುಜೂರಿಯಿಂದ ತಂದಿಟ್ಟಿರೋದು. ಪೈಸೆ ಬಾಡಿಗೆ ಶೋಕಿ ಮಾಡೋ ಅಂತ ಬಾಡಿ ಎಲ್ಲ ನಂದು. ನನ್ನ ಅಂತಿಯಲ್ಲ, ನೀನ್ ಲೈಫಲ್ಲಿ ಒಂದ್ಸಲ ಏನಾದ್ರು ಪಲ್ಟಿ ಹೊಡೆದಿದ್ಯಾ? ಇದ್ಯಾವ್ದು ಮಹಾಭಾವ, ಎಲ್ಲಾ ಪರೀಕ್ಷೆಲು 4 ಸರಿ ಪಲ್ಟಿ ಹೊಡೆದಿನಿ. ಕಿಕ್ ಹೊಡೆದಿದ್ಯೇನಾ ಬಾವಾ? ನೀರು ಸೋಡಾ ಬೆರೆಸ್ತಾನೆ, ಸುಕ್ಕನ ಹಾಗೆ ಕುಡಿದ್ಬಿಟ್ರೆ ಕಿಕ್ಕು ತಾನಾಗೆ ಬರ್ತದೆ. ನಂತರ ಸ್ಟಂಟ್ ಮಾಸ್ಟರ್ ಆಗಕ್ಕೆ ನಿನ್ನ ಹತ್ರ ದಮ್ ಇರ್ಬೇಕು. ದಮ್ ಇದೆಯೇನೋ? ದಮ್ ಇದೆ. ಮ್ಯಾಚ್ ಬಾಕ್ಸ್ ಇದೆಯಾ? ನಂದು ಕದ್ಬಿಟ್ಟಿದ್ಯಾ? ನೀನ್ ಮಾಜಿ ಫೈಟರ್ ಅಂತ ಗೊತ್ತು, ಮಾಮೂನ್ ಮೇಲೆ ಪ್ರತಾಪ ಯಾಕೆ ತೋರಿಸ್ತಾ ಇದೀಯಾ? ಮಾಮ ಅನ್ಬೇಡ, ಮಾವಾ ಅಂತ ಕರಿ. ಗಣಿ, ಆ ಪ್ರತಾಪನ್ ಕರ್ಕೊಂಡು ಒಳಗ್ ಬಾರೋ. ಏನ ಅವ್ನ್ ಕರಿತಿದ್ದಾನಂತ ಹೋಗ್ತಾ ಇದೀನಿ. ಬಂದ ನೋಡಮ್ಮ. ಪ್ರತಾಪ, ನೀನ್ ಬಿಸ್ನೆಸ್ ಮಾಡ್ಲಿ ಅಂತ ಆಟೋ ಕೊಡ್ಸಿ ಬಂಡವಾಳ ಹಾಕೊಟ್ರೆ ಈ ಕೆಲ್ಸ ಎಲ್ಲ ನನ್ ಕೈಲಿ ಮಾಡಿಸ್ತೀಯಾ? ನೋಡು, ಇವತ್ ನಾನು ಚೀಟಿಗೆ ಹೋಗ್ಬೇಕು, ಬಡ್ಡಿ ಕಲೆಕ್ಟ್ ಮಾಡ್ಬೇಕು. ಏನ್ ಆಟ ಆಡ್ತೀನೋ ನೀನು? ನಿನ್ ಗಂಡ ಬಿಡ್ಬೇಕಲ್ಲ ಅಲ್ಲಿ. ಮಾವ, ದೀಪಕ್ ಹೋಟ್ಲು ಹೋಗ್ಬಿಟ್ಟು 4 ಡೈಮಂಡ್, 6 ಗೋಲ್ಡ್, 3 ಸಿಲ್ವರ್ ಕೊಟ್ಬಿಟ್ಟು ಬಂದ್ಬಿಡು. ಎಲ್ಲ ಸಿ. ಬರೀ ಬ್ರ್ಯಾಂಡ್ ನೇಮು ಗೋಲ್ಡ್ ಸಿಲ್ವರ್ ಆದ್ರೆ ಇದನ್ನೆಲ್ಲ ಮಾರಿ ಗೋಲ್ಡ್ ಸಿಲ್ವರ್ ಹಾಕೊಳಕ್ ಆಗ್ಲಿಲ್ಲ. ನಾನಿಲ್ವೇನೆ ಗೋಲ್ಡನ್ ಸ್ಟಾರ್? ಸ್ಟಾರ್? ಗೋಲ್ಡನ್ ಸ್ಟಾರ್. ನೀವು ಸ್ಟಾರ್ ಅಲ್ಲ, ಸ್ಟಾರ್. ಅಪ್ಪ ಹೋಗಪ್ಪ, ಇಲ್ಲಾಂದ್ರೆ ಮೂಗು ಖಾರದ ಪುಡಿ ಹಾಕ್ಬಿಟ್ಟಾರು. ತಿರುಗಬೇಡ ಬಾಬಾ. ರಾಣಿ, ನಿನ್ ಫೋನ್ಗೆ ಯಾವ್ದೋ ಹೊಸ ನಂಬರಿಂದ ಕಾಲ್ ಬರ್ತಿದೆ. ಹಲೋ, ನಾನ್ ಕಣೆ ನಿಮ್ಮಿ ಮಾತಾಡ್ತಿರೋದು. ಯಾವ್ದೇ ಇದು ಹೊಸ ನಂಬರು? ಅಯ್ಯೋ, ಅದೆಲ್ಲ ಆಮೇಲೆ ಹೇಳ್ತೀನಿ. ಫಸ್ಟ್ ನಿಮ್ ಏರಿಯಾದಲ್ಲಿ ಯಾವ್ದಾದ್ರು ಕೆರೆನೋ ಬಾವಿನೋ ಇದೆಯಾ? ಗಣೇಶ ಬಿಡಕ? ಪ್ರಾಣ ಬಿಡಕ್ಕೆ. ವಾಟ್ಸ್ ರಾಂಗ್ ವಿತ್ ಯು? ನಾನ್ ಒಂದ್ ಹುಡ್ಗನ್ ಲವ್ ಮಾಡ್ತಿದ್ದೆ. ಅದು ಸರ್ಪ್ರೈಸ್ ಕೊಡೋಣ ಅಂತ ಇದ್ದೆ. ಎಲ್ಲ ಎಡ್ವರ್ಟ್ ಆಗೋಯ್ತು ಕಣೆ. ಅವ್ರಪ್ಪಗೆ ಮ್ಯಾಟ್ರ್ ಗೊತ್ತಾಗಿ ಬೇರೆ ಸಂಬಂಧ ಹುಡುಕ್ತಿದಾರ ಕಣ. ನಾವ್ ನೋಡಿದ್ರೆ ಮದ್ವೆಗೂ ಮುಂಚೆ 2020 ಮ್ಯಾಚ್ ಆಡ್ಬಿಟ್ವಿ. ಇವಾಗ ಅವನು ಅವ್ರ ಅಪ್ಪನ ಮಾತ್ ಕೇಳ್ಕೊಂಡು ಬೇರೆ ಹುಡ್ಗಿನ್ ಮದ್ವೆ ಆಗ್ತೀನಿ ಅಂತ ಉಲ್ಟಾ ಹೊಡಿತಿದ್ದಾನ್ ಕಣೆ. ಸರಿ, ಒಂದ್ ಕೆಲ್ಸ ಮಾಡು. ಲಾಸ್ಟ್ ಮೀಟ್ ಅಂತ ನಿಮ್ ಹುಡ್ಗನ್ನ ಒಂದ್ ಬ್ಲೂ ಕಲರ್ ಟೀ ಶರ್ಟ್ ಹಾಕೊಂಡು ವೈಷ್ಣವಿ ಸಫೈರ್ ಮಾಲ್ ಹತ್ರ ಬರಕ್ ಹೇಳು. ಇಲ್ಲೋದ ಮಾವ, 50% ಡಿಸ್ಕೌಂಟ್ ಅನ್ನಲ್ಲ. ಹಾಯ್. ಹೇ ನಿಮ್ಮಿ, ಬರ್ತಾನೇನೆ ಅವನು. ರಾಣಿ, ಅವ್ನ್ ಬಂದಿದ್ದಾನ ಕಣೆ. ಹೌದಾ? ಬಾ ಕೆಳಗಡೆನಾ? ಇವಳಿಗೆ ಇಷ್ಟ ಚೆನ್ನಾಗಿರೋ ಹುಡ್ಗನ. ಹೇಗಿದ್ದಾನೆ ಇವನಾ? ಸೂಪರ್. ಓ, ಹಿ ಇಸ್ ಲೀವಿಂಗ್. ನಡೀರಿ. ಅದು ನನ್ನ ಫ್ರೆಂಡ್ಸ್ ನಿಂಗೋಸ್ಕರ ವೇಟ್ ಮಾಡ್ತಿದ್ರು. ಇಲ್ಲ, ನಿನ್ ಫ್ರೆಂಡ್ಸ್ ನಂಗೋಸ್ಕರ. ಅಯ್ಯೋ, ನನ್ ಟೆನ್ಷನ್ ನಿನ್ಗೆ ಅರ್ಥ ಆಗ್ತಿಲ್ಲ. ಬಾ ಹೋಗೋಣ. ಅಲ್ಲ, ಒಂದ್ ನಿಮಿಷ. ಅದೇನು ಅಂತಂದ್ರೆ ಅವರು ಒಂದ್ ನಿಮಿಷ ನನ್ ಮಾತು ಕೇಳು. ಎಲ್ಲಿ ಹೋಗ್ತಿದ ನೀನು? ಎಲ್ಲೋದ್ನಪ್ಪ ಅವನು? 4th floor. Hello, sir. Hello. Which perfume do you use?
ಪರ್ಫ್ಯೂಮ್ ಇಲ್ಲ ನಾನು ಸೆಂಟ್ ಎಲ್ಲ ಹಾಕಲ್ಲ. Sir, it's a special perfume. Please try. Sample, sir. Very special perfume. ನೋಡ್ ವೆರಿ ನೈಸ್, ತುಂಬಾ ಚೆನ್ನಾಗಿದೆ. Yes. ತುಂಬಾ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಕೊಡಿ. ನಾನು ಎಲ್ಲಿದ್ದೀನಿ? मैं कहाँ हूँ? ಯಖುನಾ ಮುಖ. ಹಲೋ ಪ್ರೇಮದ ಗಣಿ, ಎಲ್ರು ತಲೆ ಕೆಡ್ಸೋ ಕಂದ, ಇಲ್ಲಿವರೆಗೂ ನಡೆದಿದ್ದೆಲ್ಲ ಕನ್ಸು ಅನ್ಸೋ ಕಾಲ ಬಂದಾಯ್ತು. ಏನ್ ಹಾಗ್ ನೋಡ್ತಿದ್ಯಾ? ಅಲ್ಲ, ನೀವೆಲ್ಲ ನಾನು ಎತ್ತಾಕೊಂಡ್ ಬಂದಿದ್ದು ಗುದ್ದಾಡಕ ಮುದ್ದಾಡಕ ಅಂತ ನೋಡ್ತಾ ಇದ್ದೀನಿ. ಏನಿ ನಾವ್ ಕೊಟ್ಟಿದ್ ಸ್ಪ್ರೇ ವರ್ಕ್ ಆಯ್ತಾ ಇಲ್ವಾ? ಇಷ್ಟ ಬೇಗ ಎತ್ಬಿಟ್ಟಿದ್ದಾನೆ ರೇ. ಬ್ಯಾಂಗ್ಳೂರ್ ಪೊಲೀಸನ್ಗೆ ನಾನು ಮೂರ್ಛೆ ಹೋಗ್ಲಿಲ್ಲ, ಯಾವ್ದೋ ಡುಬ್ಬಾಕ್ ಸೆಂಟ್ನ ಅಂತ ಹೊಡೆದ್ಬಿಟ್ರೆ ಮೂರ್ಛೆ ಹೋಗ್ಬಿಡ್ತೀನ. ವಾಟ್ ಎ ಜೋಕ. ಏಯ್ ನಗ್ಬೇಡ ನೀನು. ನಿನ್ ಹಾರ್ಟ್ ನೇನು ಲೇಡೀಸ್ ಪಿಜಿ ಅನ್ಕೊಂಡಿದ್ಯಾ? ಎಷ್ಟ್ ಜನ ಹುಡುಗಿರಿಗೆ ಬಾಡ್ಗೆ ಕೊಡ್ತೀಯಾ? ನಮ್ ಫ್ರೆಂಡ್ ನಿಮ್ಮಿನ್ ಲವ್ ಮಾಡಿ ಎಲ್ಲ ಕೆಲ್ಸ ಮುಗಿಸಿ ಈಗ ಇನ್ನೊಬ್ಬಳನ್ನ ಮದ್ವೆ ಆಗ್ತಿದ್ಯಾ? ರೇ, ನಿಮ್ಮಿನ ಮಮ್ಮಿ ಮಾಡಿದ್ ನಾನಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಿ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಹೌದಾ? ನಿಮ್ಮಿ ಗೊತ್ತಿಲ್ವಾ? ನಿನಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ಅಖಾಡ ಕೇಳಿದ್ರೆ ಆಹಾ, ಇನ್ನೊಂದ್ಸಲಿ ಮಾಡಿ ಅದು. ಏನು? ನೋಡ್ರಿ, ಹೆಣ್ಮಕ್ಳು ಒಲೆ ಮುಂದೆ ರೊಟ್ಟಿ ತಟ್ಟಬೇಕೆ ಹೊರತು ಈ ತರ ವಯಸ್ಸು ಬಂದಿರೋ ಹುಡುಗರ ಮುಂದೆ ತೊಡೆ ತಟ್ಟಬಾರ್ದು. ಅಂದಾಗೆ ನಿಮ್ಮ ಹೆಸರೇನು? ಏಯ್ ಹೇಳ್ಬೇಡ ಕಣೆ ರಾಣಿ. ರಾಣಿ, ನಿಮ್ ಹೆಸರೇನ್ ರಾಣಿ? ರಾಣಿ, ಹೇ ನಿಮ್ಮಿ ಫೋನ್ ಮಾಡ್ತಾ ಇದ್ದಾಳೆ. ಹಲೋ ನಿಮ್ಮಿ, ಎಲ್ಲ ಇದೆಯಾ? ಇದಕ್ಕಿದಂಗೆ ಕಾಣೆ ಆಗ್ಬಿಟ್ಟೆ. ನಮ್ ಹುಡ್ಗ ಬಂದಿದ್ದು ಆಯ್ತು, ನಾನು ಕರ್ಕೊಂಡ್ ಹೋಗಿದ್ದು ಆಯ್ತು. ಇವಾಗ ನಾವ್ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ ಮದ್ವೆ ಆಗಕ್ಕೆ. ಏ ಒಂದ್ ನಿಮಿಷ ಇರು, ರಾಣಿಗ್ ಫೋನ್ ಕೊಟ್ಟೆ. ರಾಣಿ, ನಿಮ್ಮಿ ಮಾತಾಡ್ಬೇಕಂತೆ. ಹೇಳೆ. ರಾಣಿ, ನಮ್ ಹುಡ್ಗ ನಾನೇ ಬೇಕು ಅಂತ ಬಂದ್ಬಿಟ್ಟ. ಅದಕ್ಕೆ ನಾವಿಬ್ರು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಮದ್ವೆ ಆಗೋಕೆ. ಬಾಯ್. ಈ ಇಡಿಯಟ್, ನಿನ್ ಲವರ್ನ ನಾನು ಇಲ್ಲಿ ಎತ್ತಕೊಂಡ್ ಬಂದಿದ್ದೀನಿ. ಆತ್ರದೊಳ್ ಕಣೆ ನೀನು. ಕನ್ಫ್ಯೂಷನ್ ಅಲ್ಲಿ ಬೇರೆ ಯಾರು ತಗೊಂಡ್ ಬಂದಿರ್ಬೇಕು ನೋಡು. ಇಡೇ ಫೋನ್. ಸರಿ. ದಂಗಲ್ ರಾಣಿ, ಎಡವಟ್ಟಾಯ್ತಾ? ಏನೋ ಕನ್ಫ್ಯೂಸನ್ ಮಿಸ್ಟೇಕ್ ಆಯ್ತು. ನೀನ್ ಹೋಗ್ಬೋದು. ಹಲೋ, ಬೀದಿಲಿ ಹೋಗ್ತಿದ್ದ ಹಸುನ ಎಳ್ಕೊಂಬಂದು ಹಾಲ್ ಕರ್ದು ಗಿಣ್ ತಿಂದು ಕತ್ತಲಿರೋ ಗಂಟೆನ ಕಿತ್ಕೊಂಡ್ಬಿಟ್ಟು ಏನೋ ಆಗೋಯ್ತು. ನೀನು ಹೋಗ್ಬೋದು ಅಂದ್ರೆ ನಾನ್ ಸುಮ್ನಿರಲ್ಲ. ನಾನು ರೊಚ್ಚಿಗೆದ್ರೆ. ಏ ಹೆದರ್ಸ್ತಾ ಇದ್ಯಾ? ಈಗ ಏನಾಯ್ತಂತದ್ದು? ಈಗೇನಾಯ್ತು ಅಂತದ್ದು ಅಂತ ನಾನು ಕೇಳ್ತಿರಲ್ಲ. ಹಾಡಾಗ್ಲೇ ನನ್ನಂತ ವಯಸ್ಸು ಹುಡುಗನ ಇಷ್ಟು ಜನ ಹುಡುಗಿರು ಸೇರ್ಕೊಂಡು ಕಿಡ್ನಾಪ್ ಮಾಡಿರೋದನ್ನ ಯಾರಾದ್ರೂ ವಿಡಿಯೋ ಮಾಡಿ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಅಪ್ಲೋಡ್ ಮಾಡಿ ವೈರಲ್ ಆದ್ರೆ ನನಗೆ ಯಾರೀ ಹೆಣ್ಣು ಕೊಡ್ತಾರೆ? ಇಂಜಿನಿಯರ್ ಮಾಡಿರೋ ಹುಡುಗರಿಗೆ ಹುಡುಗಿ ಸಿಗಲ್ಲ, ಇನ್ನು ಕಿಡ್ನಾಪ್ ಆಗಿರೋ ಹುಡುಗರಿಗೆ ಯಾರೀ ಹುಡುಗಿ ಕೊಡ್ತಾರೆ? ನಾನು ಬೆಟ್ಟದ ಮೇಲಿಂದ ಮಾರ್ಗ್ರೆಟ್ ಜೊತೆ ಹಾರೋ ರಾಮಾಚಾರಿ ಆದ್ರೂ ಪರವಾಗಿಲ್ಲ, ಆದ್ರೆ ಮ್ಯಾರೇಜ್ ಇಲ್ದೆ ಬ್ರಹ್ಮಚಾರಿಯಾಗಿ ಸಾಯಲ್ಲ. ನನಗ್ ಮೀಸೆ ಚಿಗುರಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಸೊಸೆ ಬರ್ತಾಳೆ, ಸೊಸೆ ಕೈಲಿ ಸೇರು ಓದ್ಸೋಣ ಅಂತ ಆಸೆ ಇಟ್ಕೊಂಡಿದ್ರು. ಈಗ ನಮ್ಮ ಅಪ್ಪ ಅಮ್ಮಂಗೆ ಸೊಸೆ ಆಗಕ್ಕೆ ಯಾರ್ರೀ ಮುಂದೆ ಬರ್ತಾರೆ? ಅಕ್ಕ ಹೋಗೋ. ನಗು ನಗು, ನನ್ ಕಷ್ಟ ನೋಡ್ಬಿಟ್ಟು ನಿಮ್ಗೆ ನಗು. ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ ಹೋಗಿ ನನ್ನ ಲೈಫ್ ಇಟ್ಬಿಟ್ರಲ್ರಿ ಗೂಟ. ಅಯ್ಯೋ, ಈ ಅನ್ಯಾಯ ಕೇಳೋರು ಯಾರು ಇಲ್ವೇ? ತಲೆ ಚೆಚ್ಕೊಂಡು ಅಳೋಣ ಅಂದ್ರೆ ಕಣ್ಣಲ್ಲಿ ನೀರೇ ಬರ್ತಿಲ್ಲ. ನಾನ್ಸೆನ್ಸ್ ಮಾಡ್ತಿರೋದು ನೀವ್ರಿ. ಇದೇ ನಿಮ್ಗಾಗಿದ್ರೆ ಟಿವಿ 1 ಹಿಡಿದು ಟಿವಿ 10 ಕೂತ್ಕೊಂಡು ಅಬ್ರ ಮಾಡ್ಬಿಡ್ತಿದ್ರಿ. ನನ್ನ ಲೈಫ್ ಗೊಬ್ರ ಆಗ್ಬಿಡೋದು. ನಿಮ್ಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ಅಯ್ಯೋ ದೇವ್ರೆ, ಆಗಿದ್ದಾಯ್ತು, ಸಾರಿ. ಅದಕ್ಕೆ ಇಲ್ಲಿಂದ ಹೊರಡಪ್ಪ ಪ್ಲೀಸ್. ನಾನು ಹೋಗಕ್ಕೆ ಬಿಡಲ್ಲ. ಸಾರಿ ಹೇಳಿದ್ನಲ್ಲ. ಬರೀ ಸಾರಿ ಹೇಳಿದ್ರೆ ಸಾಲಲ್ಲ, ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಬೇಕು. ಅಕ್ಕ ಹೋದ್ರೆ ಹೋಗ್ಲಿ, ಬೀಳೆ ಅವನ್ ಕಾಲ್ಗೆ. ಓಕೆ ಬೇಡ,
ಸುಮ್ಮನೆ ಹೇಳಿದೆ. ಹುಡುಗಿರು ಕಾಲ ಹತ್ರ ಇರಬಾರ್ದು, ಮನಸ್ಸಲ್ಲಿ ಇರಬಾರ್ದು.